ಶುಭೋದಯ. ವೆರಿ ವೆರಿ ಗುಡ್ ಮಾರ್ನಿಂಗ್. ಎಲ್ಲಿ ಹೋಗ್ತಿದ್ದೀವಿ, ಏನ್ ಮಾಡ್ತಿದ್ದೀವಿ, ಯಾಕೆ ಮಾಡ್ತಿದ್ದೀವಿ ಅದೆಲ್ಲ ಅಂತ ನನಗೂ ಸದ್ಯಕ್ಕೆ ಗೊತ್ತಿಲ್ಲ. ನೋಡೋಣ, ಹೋಗ್ತಾ ಹೋಗ್ತಾ ನಾನು ಹೇಳ್ತೀನಿ ಎಲ್ಲಿ ಹೋಗ್ತಾ ಇದ್ದೀನಿ, ಯಾರ ಜೊತೆ ಹೋಗ್ತಾ ಇದ್ದೀನಿ ಅಂತ. ಸಮಯ ಈಗ 5:38. 6 ಗಂಟೆ ಒಳಗೆ ಲೊಕೇಶನ್ ಹತ್ರ ಇರಬೇಕು. ತುಂಬ ದಿನದ ನಂತರ ರೈಡ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಈಗ 3 ವಾರ ಆಯಿತು ರೈಡಿಗೆ ಹೋಗಲಿಲ್ಲ. ಏನಾದರೂ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಇಲ್ಲಿ ಬಿಡಿ, ಅದೆಲ್ಲ ಮೀರಿ ಈಗ ರೈಡಿಗೆ ಹೋಗ್ತಾ ಇದ್ದೀವಿ. ಆಕ್ಸಲರೇಟ್ ಮೋಟರ್ಸ್ ಜೊತೆಗೆ ಹೋಗ್ತಾ ಇದ್ದೀವಿ ಇವತ್ತು. ಅವ್ರ ಲೊಕೇಶನ್ ಎಲ್ಲ ಅಷ್ಟೊಂದು ರಿವೀಲ್ ಮಾಡಲ್ಲ, ಬಟ್ ಯಾವುದೇ ಲೊಕೇಶನ್ಗೆ ಹೋದ್ರೂ ಫುಲ್ ಮಜಾ ಇರುತ್ತೆ. ಇದು ಅನ್ನೋನ್ ಲೊಕೇಶನ್ ಅಂತ ಹಾಕ್ಬಿಟ್ಟಿದ್ದಾರೆ ಡೆಸ್ಟಿನೇಷನ್. RR ನಗರ ಆಕ್ಸಲರೇಟ್ ಮೋಟರ್ಸ್ ಇಂದ ರೈಡ್ ಶುರು ಆಗುತ್ತೆ. ಈಗ ಮೋಸ್ಟ್ಲಿ ಬ್ರೀಫಿಂಗ್ ಆಗ್ತಾ ಇರ್ಬೋದು. ಸ್ವಲ್ಪ ಲೇಟ್ ಆಗಿದೆ, ಆದರೂ ಪರವಾಗಿಲ್ಲ. ಎಕ್ಸಲರೇಟ್ ಮಾಡಿ. ತುಂಬ ಜನ ಬಂದುಬಿಟ್ಟಿದ್ದಾರೆ. ಇಷ್ಟೊಂದು ಜನ ಬರ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ, ಬಟ್ ಆದರೂ ತುಂಬ ಜನ ಬಂದುಬಿಟ್ಟಿದ್ದಾರೆ ಇವತ್ತು. ಇದೆ ಗ್ರೂಪ್ ಲೈನಪ್. ಇಲ್ಲಿಂದ ಮೋಸ್ಟ್ಲಿ ಮೈಸೂರು ರೋಡೇ ಹಿಡಿತೀವಿ ಅನಿಸುತ್ತೆ. ನೋಡುವ, ಬ್ರೀಫಿಂಗ್ ಎಲ್ಲ ಮುಗ್ದೋಯ್ತು, ಹೊಡ್ತಾ ಇದ್ದೀವಿ. ಅನ್ನೊಂದು ಲೊಕೇಶನ್ ಅಂತೆ. ಈವನ್ ಮಾಡ್ರೇಟರ್ಸ್ ಅವರಿಗೆ ಗೊತ್ತಿಲ್ಲ ಯಾವ ಜಾಗ ಅಂತ. ತುಂಬ ದೊಡ್ಡ ಗ್ರೂಪ್ ಆಗಿರೋದ್ರಿಂದ ಒಬ್ಬರಿಂದ ಹಿಂದೆ ಒಬ್ಬರು ಹೋಗಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆ ಇಷ್ಟೊಂದು ತೊದಲ್ತಾ ಇದ್ದೀನಿ ಇವತ್ತು? ಫಸ್ಟ್ ಆಫ್ ಆಲ್ ಈ ಹೆಲ್ಮೆಟಿಂದ ಕಷ್ಟ ಆಗುತ್ತೆ ಮಾತಾಡಲಿಕ್ಕೆ. ಮೈಸೂರು ರೋಡ್ ವಾತಾವರಣ ತುಂಬ ಚೆನ್ನಾಗಿದೆ ಇವತ್ತು. ಮಳೆ ಬರುವ ಸಾಧ್ಯತೆ ಅಷ್ಟೊಂದು ಅನಿಸ್ತಾ ಇಲ್ಲ. ಬಂದ್ರೂ ನಮ್ಮ ಹತ್ರ ರೈನ್ ಕೋಟ್, ರೈನ್ ಪ್ಯಾಂಟ್ ಇದ್ದೇ ಇದೆ ಹೇಗಿದ್ರು. ಸೊ ಹೋಗ್ತಾ ಇರೋ ಫಸ್ಟ್ ಲೊಕೇಶನಲ್ಲಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಜನಗಳಿಗೆ ಸಿಗ್ನಲ್ ಬ್ರೇಕ್ ಮಾಡಬೇಕು. ಮಾಡಲಿಲ್ಲ ಅಂದರೆ ಕಷ್ಟ. ಇದೇ ಬರಲ್ಲ, ಊಟ ಸೇರಲ್ಲ. ನಮ್ಮ ಫೇವ್ರೆಟ್ ಕದಂಬ ಹತ್ರ ಬಂದಿಡ್ದಿದ್ದೀವಿ ಇವಾಗ. ಬ್ರೇಕ್ಫಾಸ್ಟಿಗಂತ ಇಲ್ಲಿ ಬಂದಿದ್ದೀವಿ. ಇಲ್ಲಿ ಬಂದಿದ್ದೀವಿ ಅನ್ಸುತ್ತೆ ಒಂದ್ಸತಿ. ಇವ್ರ ಜೊತೆಗೆ ಬಂದಿದ್ದೀವಿ ಅನ್ಸುತ್ತೆ, ಇಲ್ಲ ಬೇರೆ ಗ್ರೂಪ್ ಜೊತೆಗೆ, ಯಾವುದೊಂದು ಗ್ರೂಪ್ ಜೊತೆಗೆ ಬಂದಿತ್ತು. ಬಟ್ ಎಲ್ಲೂ ಚೆನ್ನಾಗಿದೆ ಅನ್ಸುತ್ತೆ. ವಾಟ್ ಐ ರಿಮೆಂಬರ್. ನಾನು ಯಾವುದೋ ಬೇರೆ ಗ್ರೂಪ್ ಜೊತೆಗೆ ಬಂದು ಬ್ರೇಕ್ಫಾಸ್ಟ್ ಪಾಯಿಂಟ್ ಹತ್ರ ಬಂದಿದ್ದೆ. ಅಲ್ಲಿ ಅವ್ರು ಕೇಳ್ತಾರೆ, ನೀವು ಇದೇ ಗ್ರೂಪ್ ಅವರ ಇಲ್ಲ ಬೇರೆ ಗ್ರೂಪ್ ಅವರ ಅಂತ. ನಂಗೆ ಅವಾಗ ಫ್ಲ್ಯಾಶ್ ಆಯಿತು, ಏನೋ ಮಿಸ್ ಹೊಡಿತಾ ಇದೆ. ಕೇಳಿದೆ ಅವ್ರ ಹತ್ರ, ಯಾವ ಗ್ರೂಪ್ ನಿಮ್ಮದು ಅಂತ. ಕ್ವಾಲಿಟಿ ಮೋಟರ್ಸ್ ಅಂತ ಹೇಳಿದರು. ನಾನು ಬಂದಿರೋದು ಆಕ್ಸಿಡೆಂಟ್ ಮೋಟರ್ಸ್ ಜೊತೆಗೆ. ಅವ್ರು ಎಲ್ಲೋ ಇದ್ದಾರೆ, ನಾನೆಲ್ಲೋ ಇದ್ದೀನಿ. ಲೊಕೇಶನ್ ಬೇರೆ ಗೊತ್ತಿಲ್ಲ ಅಂತ ಅಂದ್ಕೊಂಡೆ, ಬಟ್ ಥ್ಯಾಂಕ್ಫುಲಿ ಗ್ರೂಪಲ್ಲಿ ಲೊಕೇಶನ್ ಹಾಕಿದರು. ಸೊ ಮತ್ತೆ ರಿಟರ್ನ್. ಅಯ್ಯೋ ದೇವ್ರೇ, ಯಾವುದೋ ಕ್ವಾರಿ ಪಾಯಿಂಟ್ ಅಂತೆ. ನೋಡೋಣ, ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡೋಣ. ಎಲ್ಲೋ ಒಂದು ಕಡೆ ಹೋಗೋದಪ್ಪ, ಏನು ಮ್ಯಾಟ್ರ್ ಆಗಲ್ಲ. ಹೇಗೆ ಬಂದಿದ್ದೀವಿ ಮ್ಯಾಟ್ರ್ ಆಗಲ್ಲ, ಯಾರ ಜೊತೆ ಬಂದಿದ್ದೀವಿ ಅಂತಲೂ ಮ್ಯಾಟ್ರ್ ಆಗಲ್ಲ. ನಾವು ಗಾಡಿಯಲ್ಲಿ ಹೋಗ್ತಾ ಇದ್ದೀವಲ್ಲ, ಅದೇ ದೊಡ್ಡದು ಇವತ್ತು. ಬಟ್ ಎನಿವೇಸ್ ಒಂದು ಲಾಂಗ್ ರೈಡ್ ಮೈಸೂರಲ್ಲಿ ಹೊಡೆದಾಗಾಯಿತು. ನಾನು ಎಲ್ಲೋ ಬಂದುಬಿಟ್ಟಿದ್ದೀನಿ. ನೋಡೋಣ ಎಷ್ಟು ದೂರ ಇದೆ ಇಲ್ಲಿಂದ. 34 ನಿಮಿಷ ತಲುಪಿರ್ಬೋದು ಅವರು, ಡೌಟ್. ಮೋಸ್ಟ್ಲಿ ಆನ್ ದ ವೇ ಇರ್ತಾರೆ. ಮೈ ಗೆಸ್ ವಾಸ್ ರೈಟ್. ಆವಾಗಲೇ ಅಂದ್ಕೊಂಡೆ ಇಲ್ಲೆಲ್ಲೋ ಹೋಗ್ತಾ ಇದ್ದಾರೆ, ದೂರ ಇರಲ್ಲ, ಅಷ್ಟೊಂದು ದೂರ ಹೋಗಿರ್ಲಿಕ್ಕೆ ಚಾನ್ಸ್ ಇಲ್ಲ ಅಂತ ಈಗ ಅಷ್ಟೇ ಅಂದ್ಕೊಂಡೆ. ಇದನ್ನ ತಲುಪಿಲ್ಲ. 5 ನಿಮಿಷ ತೋರಿಸ್ತಾ ಇದೆ ಇಲ್ಲಿಂದ. ವಾಟರ್ ರೋಲರ್ ಕೋಸ್ಟರ್ ಟು ಬಿಗಿನ್ ವಿತ್. ಇದೇ ಒಂಥರ ಅಡ್ವೆಂಚರ್. ಏನೇನೋ ಆಗುತ್ತೆ ರೈಡಲ್ಲಿ. ಎಲ್ಲ ಪ್ಲ್ಯಾನ್ ಆಗಿ ಹೋಗಿದ್ರೆ ಅಷ್ಟೊಂದು ಮಜಾ ಬರಲ್ಲ. ಎಲ್ಲೋ ಒಂದು ಪ್ಲ್ಯಾನ್ ಮಿಸ್ ಆಗಬೇಕು ನಾವು ಹೋಗೋ ದಾರಿಯಲ್ಲಿ, ಆವಾಗಲೇ ಒಂಥರ ಥ್ರಿಲ್ ಕೊಡುತ್ತೆ. ನೋಡ, ಅಲ್ಲಿ ಹೋಗಿಬಿಟ್ಟು ಅವ್ರು ಅಲ್ಲಿದ್ದಾರಾ ಇಲ್ವಾ, ಬ್ರೇಕ್ಫಾಸ್ಟಿಗೆಲ್ಲೋ ಹೊರಟುಬಿಟ್ಟಿದ್ದಾರ. ಅಲ್ಲಿ ಹೋಗಿಬಿಟ್ಟು ಅಲ್ಲಿ ನಮಗೆ ಇವ್ರು ಸಿಗಲಿಲ್ಲ ಅಂದರೆ ಕಾಲ್ ಮಾಡಿ ಬಿಡೋಣ. ಈ ಸಡನ್ ಆಗಿ ಶಾರ್ಪ್ ಟರ್ನ್ ಬಂದುಬಿಡುತ್ತೆ ಕೆಲವೊಮ್ಮೆ. ಅದಕ್ಕೆ ಸ್ವಲ್ಪ ದೂರದ ಕಡೆಗೆ ಗಮನ ಇಡಬೇಕು. ಹತ್ತಿರದಲ್ಲೇ ಸ್ವಲ್ಪ ನೋಡ್ತಾ ಇದ್ದರೆ ಕಷ್ಟ ಆಗುತ್ತೆ. ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ ಅನಿಸುತ್ತೆ. ಲೊಕೇಶನ್ ತಲುಪಿದ್ದೀವಿ ಅನಿಸುತ್ತೆ. ನೋಡೋಣ, ಇಲ್ಲಿದ್ದಾರ ಜನ ಇಲ್ಲ ಯಾರು ಇಲ್ಲ. ಸೋಲೋ ಹಿಲ್ಸ್. ದೇ ಆಲ್ರೆಡಿ ಸ್ಟಾರ್ಟೆಡ್ ಫಾರ್ ಸೋಲೋ ಹಿಲ್ಸ್. ಇನ್ನೊಂದು ಜಾಗಕ್ಕೆ ಹೋಗ್ಬೇಕಾಗತ್ತೆ, ಯಾವುದೋ ಒಂದು ಕ್ವಾರಿ ಅನ್ಸುತ್ತೆ. ಸೋಲೋ ಹಿಲ್ಸ್ ಇಸ್ ಆಫ್ ರೋಡ್ ಲೊಕೇಶನ್. ಅದು ನಂಗೆ ಗೊತ್ತು, ನಾನು ಕೇಳಿದ್ದೀನಿ ಸೋಲೋ ಹಿಲ್ಸ್. Wow, seriously? We got off-road here. This is kind of crazy. Suddenly from roads to no roads.
ಜಾಸ್ತಿ ದೂರ ಇಲ್ಲ ಅನಿಸುತ್ತೆ. ಇಲ್ಲೇನಾ? ಇಲ್ಲೇ ಪಾರ್ಕ್ ಮಾಡೋರು ಇಲ್ಲ. ಹೌ ಫಾರ್ ಈಸ್ ದಿಸ್? ಒಂದು ನಿಮಿಷ ಅಷ್ಟೇ. ಬೌಲ್ಡರ್ಸ್. ಓಕೆ, there are boulders here. Okay. Nice. Good location. ಇಲ್ಲಿಂದ ಎಲ್ಲಿಗಪ್ಪ? ಜಸ್ಟ್ ರೌಂಡ್ ಹಾಕ್ಬಿಟ್ಟಲ್ವಾ ಅಂತ ಹೇಳ್ತಾರೆ. ಇಷ್ಟು ಬೇಗ ಬಂದುಬಿಟ್ರಾ ಇವರು? ಬರಲಿ ಕಮ್ಮ ಸೋಲೋ ಟ್ರೈಲ್ ರೈಡರ್. ಬಟ್ ಜಾಗ ಮಾತ್ರ ತುಂಬ ಚೆನ್ನಾಗಿದೆ. ಇಲ್ಲಿಂದ ಹೊರಟ್ರು ಅನ್ಸುತ್ತೆ ಅವರು. ನೆಕ್ಸ್ಟ್ ಲೊಕೇಶನ್ ಕಾಲ್ ಮಾಡಬೇಕಾಗಿಲ್ಲ, ನಾವು ಎಕ್ಸ್ಪ್ಲೋರ್ ಮಾಡಿಬಿಟ್ಟು ಹೋಗೋಣ ಅಂತ. ನಾವು ಎಕ್ಸ್ಪ್ಲೋರ್ ಮಾಡೋಣ ಈ ಜಾಗ. ಏನಿದೆ ಈ ಜಾಗದಲ್ಲಿ? ಸೋಲೋ ಹಿಲ್ಸ್. ಸೋಲೋ ಹಿಲ್ಸ್ ಅಂತ ಒಂದು ಜಾಗಕ್ಕೆ ಬಂದಿದ್ದೀವಿ ಈಗ. ಸೋಲೋ ಹಿಲ್ಸ್ ಅಂತ ಸೋಲೋ ರೈಡ್ ಮಾಡ್ಬೇಕಂತಲೇ ಬಂದಿದ್ದು ಅನಿಸುತ್ತೆ. ಗ್ರೂಪ್ ಎಲ್ಲೋ ಹೋಯಿತು, ನಾನೆಲ್ಲೋ ಬಂದುಬಿಟ್ಟಿದ್ದೀನಿ. ಎನಿವೇಸ್, ಇದು ಜಾಸ್ತಿ ದೂರ ಇಲ್ಲ, ಇಲ್ಲೇ ಪಕ್ಕದಲ್ಲೇ ಎಲ್ಲೋ ಬ್ರೇಕ್ಫಾಸ್ಟ್ ಮಾಡ್ತವ್ರೆ. ಜಾಗ ಮಾತ್ರ ಫಸ್ಟ್ ಕ್ಲಾಸ್, ಅಲ್ಟಿಮೇಟ್, ಟೋಟಲಿ ವರ್ತ್. ಎಷ್ಟು ಗ್ರೀನ್ ಆಗಿದೆ ಎಲ್ಲ ಕಡೆ. ಸೂಪರ್. ಬಾಡಿ ಎಷ್ಟು ಒಳ್ಳೆ ಜಾಗ ನೋಡಿ ಇದು. ಸೋಲೋ ಹಿಲ್ಸ್ ಅಂತ. ಇಲ್ಲೊಂದು ತಿಪ್ಪೇಗೊಂಡನಹಳ್ಳಿ ಡ್ಯಾಮ್ ಇದೆ, ಅದ್ರ ಪಕ್ಕನೇ ಇರೋ ಬೆಟ್ಟ ಇದೆ. ಅಲ್ಲಿ ನೋಡಿ ಬೈಕ್ ಪಾರ್ಕ್ ಮಾಡಿದ್ದೀನಿ. ಇದು ಸಾವಂದುರ್ಗ. ಆ ಕಡೆಯಿಂದ ಬಂದಿದ್ದು ಆಫ್ ರೋಡ್. ಅಲ್ಲಿವರೆಗೆ ಬಂದು ಮತ್ತೆ ಅಲ್ಲಿಂದ ಇಲ್ಲಿವರೆಗೆ ಬಂದೆ. ಮತ್ತು ಜೊತೆಗೆ ಯಾರಾದರೂ ಕಂಪನಿ ಇದ್ದರೆ ಇಲ್ಲಿ ಸ್ವಲ್ಪ ಮಾತಾಡಿ ಕುತ್ಕೊಂಡು ಆರಾಮಾಗಿ, ಸ್ವಲ್ಪ ಶೇಡೆಲ್ಲ ಇದೆ, ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಕುತ್ಕೊಳ್ಬೋದು ನೋಡಿ. ಚಲೋ. ಇಲ್ಲೇ ಪ್ರಾಕ್ಟೀಸ್ ಮಾಡಬೇಕು ಗುರು. ಎಲಿಫೆಂಟ್ ಟರ್ನೋ, ಆ ಟರ್ನೋ, ಈ ಟರ್ನೋ ಅಂತ ಹೇಳ್ತಾ ಇರ್ತಾರಲ್ಲ, ಪ್ರಾಕ್ಟೀಸ್ ಮಾಡ್ದೇನೆ ಕಷ್ಟ ಆಗುತ್ತೆ. ಆ ಬೆಟ್ಟಕ್ಕೆ ಈಗ ಹತ್ತದ ಮೇಲೆ ನಡ್ಕೊಂಡು ಹೋಗ್ಬೇಕಲ್ಲ ಅಲ್ಲಿ. ಸರಿ, ಜಾಗ ಮಾತ್ರ ಸಕ್ಕತ್ತಾಗಿದೆ. ಇಲ್ಲಿ ಒಂದು ಕಡೆ ಕ್ವಾರಿ ಇದೆ, ಒಂಥರ ಚಿಕ್ಕದೊಂದು. ಅಲ್ಲಿ ಹೋಗ್ಲಿಕ್ಕೆ ಆಗುತ್ತೋ ಇಲ್ವೋ ನೋಡೋಣ. ಈ ಉಸಿರು ಬೇರೆ ಕಟ್ಟಿದೆ, ಶೀತ ಬೇರೆ ಆಗಿದೆ, ಮಾತಾಡಲಿಕ್ಕೂ ಕಷ್ಟಪ್ಪ. ಕಲ್ ಮೇಲೆ ಹೋಗ್ಬಾರ್ದು ಅಷ್ಟೇ. ಸೂಪರ್. ಇಡೀ ದಿನ ಇಲ್ಲೇ ಇರೋಣ ಅನಿಸುತ್ತೆ. ಏನು ವ್ಯೂ ನೋಡಿ, ಅದೇ ಬೆಟ್ಟ, ಈ ನಮ್ಮ ಗಾಡಿ, ಆಫ್ ರೋಡ್, ಎಲ್ಲ ಕಡೆ ಹಸಿರು. ಸ್ವಲ್ಪ ತಂಪಾಗಿದೆ ಅಂದರೆ ಬಿಸಿಲು ಬಂದುಬಿಡುತ್ತೆ. ತುಂಬ ಖುಷಿ ಆಗ್ತಾ ಇದೆ. ಒಬ್ಬನೇ ಬಂದಿದ್ದಕ್ಕೂ ಸಾರ್ಥಕ ಆಯಿತು. ಆ ಥರ ಕ್ವಾರಿಯಿಂದ ರಿಟರ್ನ್ ಈಗ ಚೆನ್ನಾಗಿದೆ, ಚೆಂದ ಉಂಟು. ಆರಾಮ್ಸೆ. Here's the lineup. ಇದಾರೆ, ತುಂಬಾ ಜನ ಅಲ್ಲೇ ಇದ್ದಾರೆ. ಇಲ್ಲ ಅಲ್ಲಿ ಕಷ್ಟ ಇದೆ, ಕಲ್ಲಿದೆ, ತುಂಬಾ ಬಂಡೆ ಕಲ್ಲಿದೆ. ದಿಸ್ ಇಸ್ ಗುಡ್. ಚೆನ್ನಾಗಿದೆ. ಥರ ಡಿಫ್ರೆಂಟ್. ಎಲ್ಲ ರೆಕಾರ್ಡ್ ಆಗ್ತಾ ಇದೆ ಎಲ್ಲ ಆಗ್ತಾ ಇದೆ. ಸೋ ಮಚ್ ಆಫ್ ಸ್ಟೋನ್ಸ್ ಹಿಯರ್. ನಾವು ಕೆಳಗಿದ್ವಿ, ಮೇಲೆ ಬಂದಿದ್ದೀವಿ.
ಸಾಕಾದ ಬ್ಯೂಟಿ. ಅಲ್ಲಿದ್ವಿ ನಾವು, ಅಲ್ಲಿಂದ ಹತ್ಕೊಂಡು ಇವರೆಗೆ ಬಂದಿದ್ವಿ. ಸೋಲೋ ಹಿಲ್ಸ್ ಈಗ ಮುಗಿಯಿತು. ಇಂಟ್ರೊಡಕ್ಷನ್, ಬರ್ಡೇ ಪಾರ್ಟಿ, ಕೇಕ್ ಕಟ್ಟಿಂಗ್ ಎಲ್ಲ ಮುಗಿಸಿ ಇಲ್ಲಿಂದ ನೆಕ್ಸ್ಟ್ ಲೊಕೇಶನ್ಗೆ ಹೊರಡ್ತಾ ಇದೀವಿ. ನೋಡೋಣ ಹೇಗಿರುತ್ತೆ ನೆಕ್ಸ್ಟ್ ಲೊಕೇಶನ್ ಅಂತ. ಬಟ್ ಇದು ಜಾಗ ಚೆನ್ನಾಗಿದೆ, ಜಾಸ್ತಿ ಆಫ್ ರೋಡ್ ಇಲ್ಲ, ಬಟ್ ಡೀಸೆಂಟ್ ಆಗಿದೆ. ಹೊರಡು ಇಲ್ಲಿಂದ. ಹೋಗೋಣ. ಓಕೆ, ಸ್ಯಾಡ್ಲಿಂಗ್ ಮಾಡಿದರೆ ಅಷ್ಟೊಂದೇನು ಅನಿಸಲ್ಲ. ಡೌನಲ್ಲಂತೂ ಸ್ವಲ್ಪ ಬ್ಯಾಲೆನ್ಸ್ ಆದರೂ ಸಿಗುತ್ತೆ. ಓಕೆ, ಸೊ ಲೊಕೇಶನ್ ಮಾತ್ರ ಫಸ್ಟ್ ಕ್ಲಾಸ್ ಆಗಿತ್ತು. ವಾವ್, ಅಮೇಝಿಂಗ್ ಕಂಟ್ರೋಲ್ ನೋಡಿ. ಅದೇ ಡಿಫ್ರೆನ್ಸ್, ಸ್ಯಾಡ್ಲಿಂಗಿಗೂ ಕುತ್ಕೊಂಡು ಓಡಿಸ್ಲಿಕ್ಕೂ ಅದೇ ಡಿಫ್ರೆನ್ಸ್ ಅಷ್ಟೇ. ಸೂರ್ಯ ಏನೋ ಕಣ್ಣ ಮುಚ್ಚಾಲೆ ಆಡ್ತಾ ಇದ್ದಾನೆ. ಅದ್ಭುತವಾದ ಪರಿಸರ ನೋಡಲಿಕ್ಕೆ ಎರಡು ಕಣ್ಣು ಸಾಲ್ತಿಲ್ಲ. ಓಕೆ, ಇಲ್ಲಿಂದ ಡ್ಯಾಮ್ ಎಂಟ್ರೆನ್ಸ್ ಇದು. ಮತ್ತು ಇನ್ನೊಂದು ಬರೋಣ, ನಮ್ಮ ನೋ ರೋಡ್ಸ್ ಗ್ರೂಪ್ ಜೊತೆಗೂ ಬರೋಣ. ಅವ್ರ ಜೊತೆಗೆ ಬರಲಿಕ್ಕೂ ಚೆನ್ನಾಗಿರುತ್ತೆ. ಡ್ರೋನ್ ಇದು ಅದೆಲ್ಲ ಇದ್ದರೆ ಸಖತ್ತಾಗಿರುತ್ತೆ. ಅಲ್ಲೇ ನಿಂತ್ಬಿಟ್ಟಿದ್ದಾರೆ ಆ ಕಡೆ, ಅವರೆಲ್ಲ ಆ ಕಡೆ ಹೊರಟೋಗ್ಬಿಟ್ಟಿದ್ದಾರಂತೆ. ಇನ್ನೊಬ್ರು ಇಲ್ಲಿ ಮಾಡ್ರೇಟರ್ ಇದ್ದರು, ಅವರು ಇಲ್ಲಿಂದ ಸೀದಾ ಮನೆಗೆ ಹೊರಡ್ತಾ ಇದ್ದಾರೆ. ನಮಗೀಗ ಜಾಗದ ಹತ್ರ ಹೋಗಬೇಕು. ಸಿಕ್ಕಾಪಟ್ಟೆ ಲೂಸ್ ಆಗಿಬಿಟ್ಟಿದೆ ಇದು. ಇಲ್ಲಿಂದ ಒಂದು 20 ನಿಮಿಷ ಅನಿಸುತ್ತೆ. ಹೋಗ್ಬೋದಾ? ಈಗ ಕಡೆಯಿಂದ ಹೋಗ್ಬೋದಾ? ಡ್ಯಾಮ್ ಇದೆಯಂತೆ ಅಲ್ಲಿ, ವೈಜಿ ಗುಡ್ಡ ಡ್ಯಾಮ್. ಇಲ್ಲೇನಾ? ಸರಿ ಸರಿ. Slush. A lot of slush. Nice. One more. Can we skip this? Oh, 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 oh. Ah. Oh my god, don't get overexcited. आराम से. From here, ಇಲ್ಲಿಂದ 6 ನಿಮಿಷ ಅಷ್ಟೇ ರೀಚ್ ಆಗ್ತೀವಿ. ರೈಟ್ ಟರ್ನ್. ಗುತ್ತ ಎಲ್ಲ ಇದೆಯಲ್ಲಪ್ಪ ಇಲ್ಲಿ, ಹೊಲ ಗದ್ದೆ ಸಾಕತ್ತಾಗಿದೆ ಮಾತ್ರ. ಇಲ್ಲಿ ಎರಡು ಮಾತಿಲ್ಲ. ಲೆಫ್ಟ್ ತೋರಿಸ್ತಾ ಇದೆ, ತೋರಿಸ್ತಾ ಇದೆ. ಓ ಮೈ ಗಾಡ್, ಅನ್ಎಕ್ಸ್ಪೆಕ್ಟೆಡ್ ಡೆಡ್ ಎಂಡ್.
5 minutes. ವಾಟ್ ಇಸ್ ಆಫ್ ರೋಡಿಂಗ್. ಇದೇ ರೋಡ್ ಅನಿಸುತ್ತೆ, ಮತ್ತು ಇದು ಯಾಕೆ ತೋರಿಸ್ತಾ ಇತ್ತು ನಂಗೆ ಅರ್ಥ ಆಗಿಲ್ಲ. ಡ್ಯಾಮ್ಗೆ ಹೀಗೆ ಹೋಗೋದಾ? ಡ್ಯಾಮ್ ವೈಜಿ ಡ್ಯಾಮು ಅಲ್ಲ ಹೋಗಿಲ್ವಾ? ಅವ್ರು ಇಲ್ಲೇ ಬರ್ಲಿಕ್ಕೆ ಹೇಳಿದ್ರು, ಅಲ್ಲಿ ಯಾರಿಗೂ ಕೇಳಿದೆ. ಅಲ್ಲಿ ರೋಡ್ ಸರಿ ಗಾಡಿ ನೋಡ್ಬೇಕಾಯ್ತು, ಇಲ್ಲೇನೆ ಈ ಮುಂದ್ಕೋಗಿ ತಿರ್ಕೋಬೇಕು. ಒಟ್ಲು ಸಿಕ್ಕಾಪಟ್ಟೆ ಯಮ ನಿಧಾನಕ್ಕೆ ಹೋಯ್ತೀಯಾ? ಹಾಂ, ನಿಧಾನಕ್ಕೆ ಹೋಗ್ತೀವಿ. ಸರಿ, ಮತ್ತೆ ಒಟ್ಲು ಗಾಡಿ ಎಲ್ಲ ಹೋಗ್ತಿದೆ. ಸರಿ ಸರಿ, ಮತ್ತೆ ರೋಡ್ ತಿರ್ಕೋ ಹಿಂಗೆ. ಸರಿ ಸರಿ, ಆಯ್ತು ಆಯ್ತು. ಹಾಂ, ದಿಸ್ ರಶ್ ಎಲ್ಲ ರಶ್ ಇದೆ ಇಲ್ಲಿ. ಅತ್ಲಾಕ್ ತಿರ್ಕೋ ಆ ಥರ ಆಗುತ್ತದೆ. ಕೊಚ್ಚೆಲ್ಲಿ ಹೋಗೋದಕ್ಕಿಂತ ನೀರಲ್ಲಿ ಹೋಗೋದೇ ವಾಸಿ ಅನಿಸುತ್ತೆ. ಅಯ್ಯೋ, ಕೆಳಗೆ ಆಟ ಅಯ್ಯೋ ಏನಪ್ಪ ಇದು? ದೇವ್ರೆ, ಸಾಕಾಯ್ತು. ಏನಿಲ್ಲ, ಬಿದ್ದರೆ ಈ ಹೇಳೋದಷ್ಟೇ. ಫುಲ್ ಸ್ಲಶ್, ದೇರ್ ಇಸ್ ನಥಿಂಗ್ ಬಟ್ ಸ್ಲಶ್ ಹಿಯರ್. slowly one leg at a time. Oh, completely slush everywhere. Slush everywhere. ಹೋಲಿ ಕಾವು, ಬರೀ ಸ್ಲಶ್ ಇದೆ. ಹಾಂ, ಟಯರ್ ಅಂತೂ ಮುಂದೆ ಹಿಂದೆ. ದೇವ್ರೆ, ಏನು ಸಖತ್ತಾಗಿತ್ತದು ದೇವ್ರೆ. ಏನಿಲ್ಲ, ಒಬ್ಬನೇ ಇದ್ದೀನಿ ಅಂತ ಅಷ್ಟೇ, ಬಿದ್ದರೆ ಢಮಾರ್ ಎಲ್ಲ ಕೆಸರಾಗಿ ಹೋಗುತ್ತೆ. ಅದೊಂದೇ ತಲೆಯಲ್ಲಿತ್ತು ಅಷ್ಟೇ. ಲುಕ್ಸ್ fantastic, amazingly good. Nobody has come yet, or ಎಷ್ಟು ಚೆನ್ನಾಗಿದೆ ಇಲ್ಲಿ, ಅಲ್ಲಿ ಹೋಗ್ಬೋದು ಅನ್ಸುತ್ತೆ ಅಷ್ಟೇ. ಎಷ್ಟು ಸುಂದರವಾದ ಡ್ಯಾಮ್ ಕಟ್ಟಿದ್ದಾರೆ ನೋಡಿ. ಇದರ ಹೆಸರು TG ಗುಡ್ಡ ಡ್ಯಾಮ್ ಅಂತ. ಮಾಗಡಿ ರೋಡಿಂದ ಒಂದು 30 ನಿಮಿಷ ಅನಿಸುತ್ತೆ ತಲುಪಲಿಕ್ಕೆ. ಇಲ್ಲಿ ತುಂಬ ಶಾಂತಿಯುತವಾಗಿದೆ ಇಲ್ಲಿ. You can go till there and come back, but you want to go till there? One small tip we can take. I think these are our people only. ಬಾಯ್ಸ್ ಬಂದಿದ್ದಾರೆ ಈಗ, ಎಲ್ಲೋ ಒಂದು ಕಡೆ ಹೋಗ್ತಿದ್ದಾರೆ. ಈಗ ಬಿಡ್ತಾ ಇದ್ದಾರೆ. Did we come here? This is where we came, right? Last time.
ದಿಂದ ಹೊರಡ್ತಾ ಇದ್ದೀವಿ. ಟಿ ಜಿ ಗುಡ್ಡ ಡ್ಯಾಮ್. ಥ್ಯಾಂಕ್ ಯು ವಿಶ್ವಾಸ್ ಅವರೇ, ಥ್ಯಾಂಕ್ ಯು. ಸಿಗೋಣ ಆಮೇಲೆ. ಸರಿ ಸರಿ, ಓಕೆ. ಮುಂದಿನ ಪಯಣ ಮೈಸೂರು ರೋಡಿಂದ RR ನಗರ. ನಮ್ಮ ಜೊತೆ ಈ ಜಿಮ್ನಿಂದ ಬಂದಿತ್ತು ಮಾವ. ನೋಡಪ್ಪ ಬಿದ್ರ ಯಾಕೆ ಇಟ್ಸ್ ಬೆಂಟ್ ಫುಟ್ ಪೆಗ್ಸ್ ಬಿದ್ರಲ್ಲಿ, ಅದಕ್ಕೆ ಮೋಸ್ಟ್ಲಿ ಟರ್ನ್ ತೊಗೊಳ್ಳಿಕ್ಕೆ ಹೋಗಿ. ಮಾಗಡಿ ರೋಡಿಗೆ ಯಾವಾಗೆಲ್ಲ ಬರ್ತೀನಿ ಅವಾಗೆಲ್ಲ ಮಾಗಡಿ ರೋಡಲ್ಲಿ ಈ ಸಾವದುರ್ಗ ಅನ್ನೋ ಬೆಟ್ಟ ಕಾಣಿಸುತ್ತೆ. ಬೆಟ್ಟದ ಹತ್ತಿರದಿಂದಲೂ ಇಷ್ಟೊಂದು ಸುಂದರವಾಗಿ ಕಾಣಲ್ಲ. ವಾಪಸ್ ಬರುವಾಗ ಬೆಂಗಳೂರಿಗೆ ಈ ಮಾಗಡಿ ರೋಡಲ್ಲಿ ಬೆಟ್ಟದು ಅದ್ಭುತವಾಗಿ ಕಾಣುತ್ತೆ ಮಾತ್ರ. ಗಾಡಿ ಓಡಿಸ್ತಾ ಎಲ್ಲೆಲ್ಲೋ ಬರ್ತಾಯಿದ್ದೀವಿ. ಇವತ್ತೆಲ್ಲ ಸೋಲೋ ಆಯಿತು. ಎಲ್ಲಿ ತಲುಪ್ತೀವಿ ಅಲ್ಲಿ ಜನ ಸಿಗ್ತಾರೆ ಅಷ್ಟೇ. ಬೇರೆ ಕಡೆ ಎಲ್ಲ ಸೋಲೋ ರೈಡ್ಸೇ ಆಗಿದೆ. ಲೆಫ್ಟ್ ತೊಗೊಂಡ್ರೆ ಬೆಂಗಳೂರು. ನಮಗೆ ಹೋಗಬೇಕಾಗಿರೋ ರೂಟ್ ಇದೆ ಅಲ್ಲ, ಇಲ್ಲಿಂದ ಕೆಂಗೇರಿ. ಎಂಥ ಅಡ್ವೆಂಚರ್ ಆಗಿದೆ ಇವತ್ತು. ಸೋಲೋ ಗ್ರೂಪ್ ಅದೇ ರೈಡ್ ಮಾಡ್ತಾ ಇದ್ದೆ ಹಿಡಿದಿಲ್ಲ. ಒಂದ್ಸತಿ ಮಿಸ್ ಆಗ್ತಾರೆ, ಒಂದ್ಸತಿ ಸೇರ್ತಾರೆ, ಇನ್ನೊಮ್ಮೆ ಮಿಸ್ ಆಗ್ತಾರೆ, ಇನ್ನೊಮ್ಮೆ ಸೇರ್ತಾರೆ. ಬಟ್ ಚೆನ್ನಾಗಿತ್ತು. ಎಲ್ಲ ಲೊಕೇಶನ್ಸು ಚೆನ್ನಾಗಿತ್ತು. ಇದೇ ಥರ ಮುಂದೆ ಬರುವ ಎಲ್ಲ ದಿನಗಳಲ್ಲೂ, ಎಲ್ಲ ವೀಕೆಂಡಲ್ಲೂ ನಾವು ಇದೇ ಥರ ರೈಡ್ ಮಾಡಿ ಒಂಥರ ಸಂತೋಷ ಸಿಗುತ್ತೆ. ರೈಡ್ ಮಾಡಿ ಅರ್ಥ ಮಾಡಿಸ್ಲಿಕ್ಕೆ ಕಷ್ಟ. ಸರಿ, ಸಿಗುವ ಹಾಗಾದರೆ. ಟಾಟಾ, ಬಾಯ್, ಸಿ ಯು.